ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್. ಎಲ್ಲರೂ ಅವಳನ್ನು ಡುಮ್ಮಿ ಡುಮ್ಮಿ ಅಂತ ಹಂಗಿಸ್ತಾ ಇದ್ರು. ಅಜ್ಜಿ, ಇವಳು ಎಷ್ಟೊಂದು ದಪ್ಪಗಿದ್ದಾಳೆ, ಇವಳನ್ನು ಯಾರು ಕಟ್ಕೊಂಡು ಹೋಗ್ತಾರೆ ಅಂತ ಆಡಿಕೊಳ್ತಾ ಇದ್ರು. ಆದರೆ ಒಂದು ದಿನ ಸೀತಮ್ಮ ತನ್ನ 16 ವರ್ಷದ ಮೊಮ್ಮಗಳ ಜೊತೆ ವಾಸವಿದ್ರು. ಆಕೆಗೆ ಮೊಮ್ಮಗಳನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಸೀತಮ್ಮ ಅವರು ತುಂಬಾ ಬಡವರಾಗಿದ್ರು. ಅವರ ಬಳಿ ಕೆಲವೊಮ್ಮೆ ತಿನ್ನಲು ಸಹ ಏನೂ ಇರ್ತಾ ಇರಲಿಲ್ಲ. ಆದರೂ ಅವರು ಯಾರ ಬಳಿಯೂ ಕೈ ಚಾಚ್ತಾ ಇರಲಿಲ್ಲ. ಅವರಿಗೆ ಸ್ವಲ್ಪವೇ ಸ್ವಲ್ಪ ಜಮೀನಿತ್ತು. ಅವರಿಬ್ಬರು ಆ ಜಮೀನಿನಲ್ಲೇ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಬೆಳಿಗ್ಗೆ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಸೀತಮ್ಮ ಎದ್ದು ತನ್ನ ಮೊಮ್ಮಗಳನ್ನು ಕರೆದುಕೊಂಡು ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ರು. ಅವರಿಬ್ಬರು ಕೆಲವೊಂದು ತರಕಾರಿಗಳನ್ನು ಬೆಳೀತಾ ಇದ್ರು. ಕೂಲಿಯವರಿಗೆ ದುಡ್ಡು ಕೊಡಲು ಅವರ ಬಳಿ ಏನೂ ಇರಲಿಲ್ಲ. ಆದ್ದರಿಂದ ಅಜ್ಜಿ ಮತ್ತು ಮೊಮ್ಮಗಳು ಇಬ್ಬರೇ ಹೊಲದಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಳ್ತಾ ಇದ್ರು. ದಿನವೆಲ್ಲ ಕೆಲಸ ಮಾಡಿದ ನಂತರ ಸಾಯಂಕಾಲ ಅವರು ತರಕಾರಿಗಳನ್ನು ಬುಟ್ಟಿಯಲ್ಲಿ ತುಂಬಿಸಿಕೊಂಡು ಆ ಹಳ್ಳಿಯಲ್ಲಿ ಮನೆ ಮನೆಗೂ ಹೋಗಿ ತಾಜಾ ತರಕಾರಿಗಳನ್ನು, ಸೊಪ್ಪನ್ನು ಮಾರಾಟ ಮಾಡ್ತಾ ಇದ್ರು. ಆ ಹಳ್ಳಿಯ ಹೆಂಗಸರು ದೀಪಾನ ನೋಡಿ ಹಂಗಿಸ್ತಾ ಇದ್ರು. ಯಾಕೆಂದರೆ ದೀಪ ನೋಡಲು ಸ್ವಲ್ಪ ದಪ್ಪವಾಗಿ ಕಾಣಿಸ್ತಾ ಇದ್ಲು. ಪ್ರತಿದಿನ ಹೆಂಗಸರು ತರಕಾರಿಗಳನ್ನು ಕೊಂಡುಕೊಳ್ಳುತ್ತಾ ದೀಪಾನ ಡುಮ್ಮಿ ಡುಮ್ಮಿ ಅಂತ ಕರೆಯೋರು. ಅವರೆಲ್ಲ ಹೇಳ್ತಾ ಇದ್ರು, ಅಜ್ಜಿ, ಇನ್ನು ಎಷ್ಟು ಕಾಲ ಅಂತ ಇವಳನ್ನು ಮನೆಯಲ್ಲಿ ಇಟ್ಕೊಳ್ತೀಯ? ನೀನು ನಿನ್ನ ಮೊಮ್ಮಗಳಿಗೆ ಬೇಗ ಮದುವೆ ಮಾಡಿ ಕಳಿಸ್ಬಾರ್ದಾ ಅಂತ ಹೇಳಿದ್ರೆ ಇನ್ನು ಕೆಲವರು ಹೆಂಗಸರು ಹೇಳ್ತಾ ಇದ್ರು, ಇವಳು ಇಷ್ಟೊಂದು ದಪ್ಪಗಿದ್ದಾಳೆ, ಇವಳನ್ನು ಯಾರು ಮದುವೆ ಮಾಡ್ಕೊಳ್ತಾರೆ? ಈ ಡುಮ್ಮಿ ಹುಡುಗಿಯನ್ನು ಯಾರು ಅವರ ಮನೆಯಲ್ಲಿ ಕರೆದುಕೊಂಡು ಹೋಗಿ ಇಟ್ಕೊಳ್ತಾರೆ ಅಂತ ಇನ್ನು ಕೆಲವು ಮಹಿಳೆಯರು ಹೇಳ್ತಾ ಇದ್ರು, ಈ ದಿನದಿಂದಲೇ ಹುಡುಗನನ್ನು ಹುಡುಕಲು ಶುರು ಮಾಡಿಬಿಡಿ. ಇವಳ ರೀತಿ ಯಾರಾದರೂ ದಪ್ಪಗಿರುವ ಹುಡುಗ ಸಿಕ್ಕಿದರೂ ಸಿಗಬಹುದೇನೋ. ಈ ಮಾತುಗಳನ್ನು ಕೇಳಿ ಅಲ್ಲಿದ್ದ ಹೆಂಗಸರೆಲ್ಲ ಜೋರು ಜೋರಾಗಿ ನಗಲು ಶುರು ಮಾಡಿದ್ರು. ದೀಪ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಿರ್ತಾ ಇದ್ಲು. ಆದರೆ ಅವಳ ಮನಸ್ಸಿಗೆ ಈ ಮಾತುಗಳನ್ನು ಕೇಳಿ ತುಂಬಾ ನೋವಾಗ್ತಾ ಇತ್ತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬರ್ತಿತ್ತು. ಆದರೂ ಅವಳು ಯಾರಿಗೂ ತೋರಿಸಿಕೊಳ್ತಾ ಇರಲಿಲ್ಲ. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಅತ್ರೆ ನನ್ನ ಅಜ್ಜಿಗೆ ಸ್ವಲ್ಪ ಕೂಡ ಇಷ್ಟವಾಗುವುದಿಲ್ಲ, ಅವರಿಗೆ ಕೂಡ ತುಂಬಾ ದುಃಖವಾಗುತ್ತೆ ಅಂತ. ಸೀತಮ್ಮನಿಗೂ ಈ ಮಾತುಗಳು ಸ್ವಲ್ಪ ಕೂಡ ಇಷ್ಟವಾಗ್ತಾ ಇರಲಿಲ್ಲ. ಆದರೆ ಆಕೆಯಿಂದ ಏನೂ ಮಾಡಲು ಸಾಧ್ಯನೇ ಆಗ್ತಾ ಇರಲಿಲ್ಲ. ಏನಾದರೂ ಹೇಳಿಬಿಟ್ರೆ ನಾಳೆಯಿಂದ ಹೆಂಗಸರ್ಯಾರು ತರಕಾರಿಗಳನ್ನು ತಗೊಳ್ಳೋದಿಲ್ಲ ಅಂತ ಅವರು ಸುಮ್ಮನಾಗಿ ಬಿಡ್ತಾ ಇದ್ರು. ತರಕಾರಿಗಳೆಲ್ಲ ಮಾರಾಟವಾದ ನಂತರ ಅವರಿಬ್ಬರು ಸೈಲೆಂಟ್ ಆಗಿ ತಮ್ಮ ಗುಡಿಸಲಿಗೆ ವಾಪಸ್ ಬಂದು ಬಿಡ್ತಾ ಇದ್ರು. ಈಗ ಇಬ್ಬರು ಏನೂ ಮಾತನಾಡ್ತಾ ಇರಲಿಲ್ಲ. ಇಬ್ಬರ ಮನಸ್ಸಿಗೂ ತುಂಬಾ ನೋವಾಗಿತ್ತು. ಗುಡಿಸಲಿಗೆ ಬಂದ ದೀಪ ಹೊರಗೆ ಕುಳಿತುಕೊಂಡು ಆ ನದಿಯನ್ನೇ ನೋಡ್ತಾ ಇದ್ಲು. ಆಗ ಅಜ್ಜಿ ಹೇಳ್ತಾರೆ, ಮಗಳೇ, ಆ ಜನರ ಮಾತುಗಳನ್ನು ಮನಸ್ಸಿಗೆ ಹಾಕೋಬೇಡ. ಒಂದು ದಿನ ಅವರೇ ನಿನ್ನನ್ನು ನೋಡಿ ಬಾಯಿ ಮೇಲೆ ಬೆರಳಿಟ್ಕೊಳ್ತಾರೆ, ಅವರೇ ಸುಮ್ಮನಾಗಿ ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಈ ಮಾತುಗಳನ್ನು ಕೇಳಿ ಅವಳಿಗೆ ನಗು ಬರ್ತಾ ಇರಲಿಲ್ಲ. ಅವಳ ಹೃದಯಕ್ಕೆ ತುಂಬಾ ದೊಡ್ಡ ಗಾಯವಾಗ್ಬಿಟ್ಟಿತ್ತು. ಒಂದು ರಾತ್ರಿ ಇದ್ದಕ್ಕಿದ್ದ ಹಾಗೆ ತುಂಬಾ ಜೋರು ಮಳೆ ಶುರುವಾಗ್ಬಿಟ್ಟಿತ್ತು. 2 ದಿನವಾದರೂ ಮಳೆ ನಿಂತುಕೊಳ್ತಾನೆ ಇರಲಿಲ್ಲ. ತುಂಬಾ ದಿನ ಮಳೆ ಜೋರಾಗಿ ಸುರಿತಾನೆ ಇತ್ತು. ದೀಪ ಅವರ ಹೊಲ ಗದ್ದೆಗಳೆಲ್ಲ ಕೆಸರುಮಯವಾಗ್ಬಿಟ್ಟಿದ್ವು. ಈ ಮಳೆ ದೀಪ ಮತ್ತು ಸೀತಮ್ಮನ ಜೀವನ ಇನ್ನೂ ಕಷ್ಟಕ್ಕೆ ದೂಡಿಬಿಟ್ಟಿತ್ತು. ಮಳೆಯ ಕಾರಣದಿಂದ ಅವರಿಬ್ಬರು ಹಳ್ಳಿಗೆ ಹೋಗಿ ತರಕಾರಿಗಳನ್ನು ಸಹ ಮಾರಾಟ ಮಾಡಲಾಗ್ತಾ ಇರಲಿಲ್ಲ. ಅವರು ತಮ್ಮ ಗುಡಿಸಲಿನಲ್ಲಿಯೇ ಕುಳಿತುಕೊಂಡಿದ್ರು. ಮಳೆಯಿಂದ ಅವರ ಬಳಿ ಈಗ ತಿನ್ನಲು ಸಹ ಏನೂ ಇರಲಿಲ್ಲ. ಒಲೆ ಉರಿಸಲು ಇದ್ದ ಸೌದೆಗಳೆಲ್ಲ ನೆನೆದು ಹೋಗಿದ್ವು. ಅವರಿಬ್ಬರು ಈಗ ತುಂಬಾ ಯೋಚಿಸ್ತಾ ಇದ್ರು. ಆಗ್ಲೇ ದೀಪ ಹೇಳ್ತಾಳೆ, ಅಜ್ಜಿ, ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲ. ತುಂಬಾ ದಿನದಿಂದ ಈ ಮಳೆ ಹೀಗೆ ಬರ್ತಾ ಇದೆ. ನಾವು ತರಕಾರಿ ಕೂಡ ಮಾರಾಟ ಮಾಡಲು ಹೋಗಲಿಲ್ಲ. ನಮ್ಮ ಬಳಿ ಈಗ ದುಡ್ಡು ಕೂಡ ಇಲ್ಲ. ಮನೆಯಲ್ಲಿ ಯಾವ ರೇಷನ್ ಕೂಡ ಇಲ್ಲ. ಆಗ ಸೀತಮ್ಮ ಹೇಳ್ತಾರೆ, ಮಗಳೇ, ನೀನು ಭಯ ಪಡಬೇಡ. ನಾನು ತೋಟಕ್ಕೆ ಹೋಗಿ ಸ್ವಲ್ಪ ಏನಾದರೂ ತರಕಾರಿ ತೆಗೆದುಕೊಂಡು ಬರ್ತೀನಿ. ನಾವು ಅದನ್ನೇ ಬೇಯಿಸಿಕೊಂಡು ತಿನ್ನೋಣ ಅಂತ. ಸದ್ಯಕ್ಕೆ ನಮ್ಮ ಹಸಿವಾದರೂ ನೀಗುತ್ತೆ ಅಂತ ಹೇಳಿದಾಗ ದೀಪ ಹೇಳ್ತಾಳೆ, ಬೇಡ ಬೇಡ ಅಜ್ಜಿ, ಮಳೆ ಎಷ್ಟೊಂದು ಜೋರಾಗಿ ಬರ್ತಾ ಇದೆ. ಮಣ್ಣೆಲ್ಲ ಕೆಸರಾಗ್ಬಿಟ್ಟಿರುತ್ತೆ. ನೀವು ಎಲ್ಲಾದರೂ ಜಾರಿ ಬಿದ್ದರೆ ನಿಮಗೆ ತೊಂದರೆ ಆಗುತ್ತೆ. ನಾನೇ ಹೋಗಿ ಬರ್ತೀನಿ. ನೀವು ಹುಷಾರಾಗಿ ಮನೆಯಲ್ಲಿಯೇ ಇರಿ ಅಂತ ಹೇಳ್ತಾಳೆ. ದೀಪ ಒಂದು ಹಳೆಯ ಕವರನ್ನು ತಲೆಯ ಮೇಲೆ ಹಾಕಿಕೊಂಡು ಈಗ ತನ್ನ ತೋಟಕ್ಕೆ ಹೋಗ್ತಾಳೆ. ಹೊರಗೆ ತುಂಬಾ ಜೋರಾಗಿ ಮಳೆ ಸುರಿತಾನೆ ಇತ್ತು. ಎಲ್ಲ ಕಡೆ ನೀರು ತುಂಬಿಕೊಂಡಿತ್ತು.
ದೀಪ ನಿಧಾನವಾಗಿ ಹೆಜ್ಜೆ ಇಡುತ್ತಾ ತನ್ನ ತೋಟಕ್ಕೆ ಹೋಗ್ತಾಳೆ. ಅವಳು ತೋಟಕ್ಕೆ ಹೋದ ತಕ್ಷಣ ಒಂದು ಕ್ಷಣ ಅವಳು ಶಾಕ್ ಆಗ್ಬಿಟ್ಟಿದ್ಲು. ಯಾಕೆಂದ್ರೆ ಅವಳ ತೋಟವೆಲ್ಲ ನೀರಿನಿಂದ ತುಂಬಿ ಹೋಗಿತ್ತು. ಅಲ್ಲಿದ್ದ ತರಕಾರಿಗಳೆಲ್ಲ ನೀರಿನಲ್ಲಿ ಮುಚ್ಚಿ ಹೋಗಿದ್ವು. ಅದನ್ನು ನೋಡಿದ ದೀಪ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಅವಳಿಗೆ ಚೆನ್ನಾಗಿ ಅರ್ಥವಾಗ್ಬಿಟ್ಟಿತ್ತು, ಮಳೆ ಇದೇ ರೀತಿ ಬಂದ್ರೆ ನಮ್ಮ ಎಲ್ಲ ಕಷ್ಟ ನೀರಿನ ಪಾಲಾಗುತ್ತೆ ಅಂತ. ದೀಪ ಈಗ ಕೆಲವೊಂದು ಮುಲ್ಲಂಗಿಗಳನ್ನು, ಕೆಲವೊಂದು ಕ್ಯಾರೆಟ್ಗಳನ್ನು ತೆಗೆದುಕೊಂಡು ತನ್ನ ಗುಡಿಸಲಿನ ಕಡೆಗೆ ಹೋಗ್ತಾಳೆ. ತಮ್ಮ ಗುಡಿಸಲಿಗೆ ಹೋಗಿ ದೀಪ ಅಜ್ಜಿಗೆ ಹೇಳ್ತಾಳೆ, ಅಜ್ಜಿ, ಎಲ್ಲವೂ ಹಾಳಾಗೋಗಿದೆ. ನಮ್ಮ ತೋಟವೆಲ್ಲ ನೀರಿನಿಂದ ತುಂಬ ಹೋಗಿದೆ. ನಮ್ಮ ಮನೆ ನಡೆಸಲು ಅಲ್ಲಿ ಏನೂ ಉಳಿದಿಲ್ಲ. ನಾವು ಬೆಳೆದಂತಹ ತರಕಾರಿಗಳೆಲ್ಲ ಕುಳಿತು ಹೋಗ್ತಾ ಇದ್ದಾವೆ. ಈಗ ನಾವೇನು ಮಾಡಬೇಕು? ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಅಳ್ತಾ ಇದ್ಲು. ಈಗ ದೀಪ ಅಳುತ್ತಾ ತನ್ನ ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತಾ ಅಜ್ಜಿಗೆ ಹೇಳ್ತಾ ಇದ್ಲು, ಅಜ್ಜಿ, ನಮ್ಮ ಎಲ್ಲ ಜಮೀನುಗಳು, ಮನೆಗಳು ನಮ್ಮ ಬಳಿ ಈ ದಿನ ಕೂಡ ಇದ್ದಿದ್ರೆ ನಮಗೆ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ ಅಲ್ವಾ ಅಜ್ಜಿ? ನಮ್ಮ ಸಂಬಂಧಿಕರೇ ನಮ್ಮಿಂದ ಎಲ್ಲವನ್ನು ಕಸಿದುಕೊಂಡು ಬಿಟ್ರು. ನಮ್ಮ ಎಲ್ಲ ಜಮೀನನ್ನು ಮೋಸದಿಂದ ಅವರ ಹೆಸರಿಗೆ ಬರೆಸಿಕೊಂಡಿದ್ರು. ಅಷ್ಟು ಮಾತ್ರವಲ್ಲ, ನಮ್ಮ ಮನೆಯನ್ನು ಸಹ ನಮ್ಮಿಂದ ಕಿತ್ಕೊಬಿಟ್ರು. ಅಷ್ಟು ಸಾಕಾಗ್ಲಿಲ್ಲ ಅಂತ ನಮ್ಮನ್ನು ಊರಿನಿಂದಲೇ ಹೊರ ಹಾಕಿಬಿಟ್ರು. ಬೇರೆ ದಾರಿ ಇಲ್ಲದೆ ನಾವು ಈ ಗುಡಿಸಲಿನಲ್ಲಿ, ಈ ತೋಟದಲ್ಲಿ ಇರುವಂತಹ ಪರಿಸ್ಥಿತಿ ಬಂದು ಬಿಡ್ತು ನಮಗೆ ಅಂತ ಅಳ್ತಾ ಹೇಳ್ತಾ ಇದ್ಲು. ಅವರ ಗುಡಿಸಲಿನ ಒಳಗೆ ಕೂಡ ನೀರು ಸೋರ್ತಾ ಇತ್ತು. ಮಳೆ ನಿಲ್ಲುವ ಮಾತೇ ಇರಲಿಲ್ಲ. ಸೀತಮ್ಮ ಮತ್ತು ದೀಪ ಇಬ್ಬರು ಬೇಜಾರಾಗಿ ಕುಳಿತುಕೊಂಡಿದ್ರು. ಈಗ ತಂದಿದ್ದ ಈ ಸ್ವಲ್ಪ ತರಕಾರಿಗಳನ್ನು ಬೇಯಿಸಿಕೊಂಡೇ ತಿಂದಿದ್ರು. ರಾತ್ರಿ ಎಲ್ಲ ದೀಪಾಗೆ ಸ್ವಲ್ಪ ಕೂಡ ನಿದ್ದೆ ಬರಲಿಲ್ಲ. ಅವಳು ಯೋಚಿಸ್ತಾ ಇದ್ಲು, ಮಳೆ ನಿಲ್ಲದೆ ಹೋದರೆ ನಾವು ಕಷ್ಟಪಟ್ಟು ಬೆಳೆದ ಎಲ್ಲ ತರಕಾರಿಗಳು ಹಾಳಾಗೋಗ್ತವೆ. ಅಯ್ಯೋ ದೇವ್ರೆ, ದಯವಿಟ್ಟು ಈ ಮಳೆಯನ್ನು ಇನ್ನು ನಿಲ್ಲಿಸಿ ಬಿಡಪ್ಪ ಅಂತ ಅವಳು ಕೇಳ್ಕೊಳ್ತಾ ಇದ್ಲು. ಬೆಳಿಗ್ಗೆ ಮಳೆ ಸ್ವಲ್ಪ ಕಡಿಮೆಯಾಗಿತ್ತು. ಸೂರ್ಯನ ಬಿಸಿಲು ಬರ್ತಾ ಇತ್ತು. ಹೊರಗೆ ಬಂದು ನೋಡಿದ್ರೆ ಸುತ್ತಮುತ್ತಲೂ ಎಲ್ಲ ಕಡೆ ನೀರು ತುಂಬಿಕೊಂಡಿತ್ತು. ದೀಪ ತನ್ನ ತೋಟವನ್ನು ಹೋಗಿ ನೋಡ್ತಾಳೆ. ತೋಟದಲ್ಲಿ ಇನ್ನೂ ನೀರು ತುಂಬೇ ಇತ್ತು. ದೀಪ ಕೆಲವೊಂದು ತರಕಾರಿಗಳನ್ನು ತೆಗೆದುಕೊಂಡು ನೋಡ್ತಾವೆ. ಅವೆಲ್ಲ ಕೊಳಿತಾ ಇದ್ವು. ಅವಳಿಗೆ ತುಂಬ ಬೇಜಾರಾಗುತ್ತೆ. ನಾನು ಇಷ್ಟು ದಿನದ ಕಷ್ಟ ಎಲ್ಲ ನೀರು ಪಾಲಾಯ್ತಲ್ಲ ಅಂತ. ಆಗಲೇ ದೀಪ ಗಮನಿಸ್ತಾಳೆ, ಒಂದು ಮೂಲೆಯಲ್ಲಿ ಒಂದು ಕಡೆಯಿಂದ ನೀರು ಹರಿದು ಹೋಗ್ತಾ ಇತ್ತು. ಅಲ್ಲಿ ಕೆಲವು ತರಕಾರಿಗಳು ಫ್ರೆಶ್ ಆಗಿ ಕಾಣಿಸ್ತಾ ಇದ್ವು. ದೀಪ ಬೇಗ ಬೇಗ ಆ ತರಕಾರಿಗಳನ್ನು ನೀರಿನಿಂದ ಹೊರತೆಗೆದು ಅವುಗಳನ್ನು ತೊಳೆದು ಬುಟ್ಟಿಯಲ್ಲಿ ತುಂಬಿಸಿಕೊಳ್ತಾಳೆ. ಅಜ್ಜಿ ಅಲ್ಲೇ ಹೊರಗೆ ದೀಪಕ್ಕಾಗಿ ಕಾಯ್ತಾ ಇದ್ರು. ಅಜ್ಜಿ ಕೇಳ್ತಾರೆ, ಮಗಳೇ, ಏನಾಗಿದೆ? ಏನಾದರೂ ತರಕಾರಿಗಳು ಉಳಿದಿದ್ದಾವ ಅಂತ. ಅಜ್ಜಿ, ತುಂಬ ತರಕಾರಿಗಳು ಕೆಟ್ಟೋಗಿದ್ದಾವೆ, ಆದರೆ ಸ್ವಲ್ಪ ಮಾತ್ರ ಉಳಿದಿದೆ. ನಾವು ಅದನ್ನು ಮಾರಾಟ ಮಾಡಬಹುದು ಅಂತ ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಾರೆ, ನೀನು ಬೇಜಾರು ಮಾಡ್ಕೋಬೇಡಮ್ಮ, ದೇವರು ನಮಗೆ ಯಾವತ್ತೂ ಅನ್ಯಾಯ ಮಾಡೋದಿಲ್ಲ. ಈ ದಿನ ಸಾಯಂಕಾಲ ದೀಪ ತರಕಾರಿಗಳನ್ನು ತೆಗೆದುಕೊಂಡು ಹಳ್ಳಿಗೆ ಹೋಗಿ ಮಾರಾಟ ಮಾಡಲು ಶುರು ಮಾಡ್ತಾಳೆ. ಅವಳು ಎಲ್ಲ ಬೀದಿಗಳಿಗೂ ಹೋಗಿ ಫ್ರೆಶ್ ತರಕಾರಿ ಬಂದಿದೆ ಅಂತ ಕೂಗ್ತಾ ಇದ್ಲು. ಆಗ ಅಲ್ಲೇ ಇದ್ದ ಒಬ್ಬ ವ್ಯಾಪಾರಿ ತರಕಾರಿಗಳನ್ನು ನೋಡ್ತಾರೆ. ಆ ತರಕಾರಿಗಳು ತುಂಬ ಫ್ರೆಶ್ ಆಗಿದ್ವು. ಅವರು ಕೇಳ್ತಾರೆ, ಈ ತರಕಾರಿಗಳು ಎಲ್ಲಿಂದ ತಂದ್ರಿ? ನೀವೇನಾದರೂ ಬೆಳೆದಿದ್ದೀರಾ ಅಂತ. ಹೌದು ಸರ್, ಈ ತರಕಾರಿಗಳನ್ನು ನಾವೇ ಬೆಳೆಯೋದು. ಆಗ ವ್ಯಾಪಾರಿ ಹೇಳಿದ್ರು, ನಾನು ನಗರದಿಂದ ಬಂದಿದ್ದೇನೆ, ನನಗೆ ಫ್ರೆಶ್ ಆದ ತರಕಾರಿಗಳು ಬೇಕು. ನಿನ್ನ ಎಲ್ಲ ತರಕಾರಿಗಳನ್ನು ನಾನು ಕೊಂಡುಕೊಳ್ತೇನೆ ಅಂತ ಹೇಳಿದಾಗ ದೀಪಾಗೆ ತುಂಬ ಆಶ್ಚರ್ಯವಾಗುತ್ತೆ. ಅವಳಿಗೆ ನಂಬಿಕೆನೇ ಬರಲಿಲ್ಲ, ನನ್ನ ಎಲ್ಲ ತರಕಾರಿಗಳು ಒಂದೇ ಸಾರಿ ಕೊಂಡುಕೊಳ್ತಾ ಇದ್ದಾರೆ ಅಂತ ಹೇಳಿ. ಆ ವ್ಯಕ್ತಿ ದೀಪಾಗೆ ತುಂಬ ದುಡ್ಡನ್ನು ಕೊಡ್ತಾರೆ, ತಾಜಾ ತರಕಾರಿಗಳು ಅಂತ ಹೇಳಿ. ದೀಪ ಅಷ್ಟೊಂದು ದುಡ್ಡನ್ನು ಒಟ್ಟಿಗೆ ಒಂದೇ ಸಾರಿ ಇದುವರೆಗೂ ನೋಡಿರಲೇ ಇಲ್ಲ. ಅವಳು ಎಷ್ಟೋ ಸಂತೋಷದಿಂದ ಆ ದುಡ್ಡನ್ನು ತೆಗೆದುಕೊಂಡು ಮನೆಗೆ ವಾಪಸ್ ಬರ್ತಾಳೆ. ಅವಳು ತುಂಬ ಸಂತೋಷವಾಗಿದ್ಲು. ಸೀತಮ್ಮ ಎಷ್ಟೊಂದು ಆಶ್ಚರ್ಯವಾಗಿ ಕೇಳ್ತಾರೆ, ಮಗಳೇ, ಇಷ್ಟೊಂದು ದುಡ್ಡು ಹೇಗೆ ಬಂತು? ಯಾರು ಇಷ್ಟೊಂದು ದುಡ್ಡನ್ನು ಕೊಟ್ಟು ತರಕಾರಿ ಕೊಂಡುಕೊಂಡಿದ್ದಾರೆ ಅಂತ. ದೀಪ ತುಂಬ ಸಂತೋಷವಾಗಿ ನಡೆದ ಎಲ್ಲ ಕಥೆಯನ್ನು ತನ್ನ ಅಜ್ಜಿಗೆ ವಿವರಿಸ್ತಾಳೆ. ನಗರದಿಂದ ಬಂದಂತಹ ಒಬ್ಬ ವ್ಯಾಪಾರಿ ನಮ್ಮ ತರಕಾರಿಗಳನ್ನು ಒಳ್ಳೆಯ ಬೆಲೆ ಕೊಟ್ಟು ಕೊಂಡುಕೊಂಡಿದ್ದಾರೆ ಅಂತ. ಅವರಿಬ್ಬರಿಗೂ ಕೂಡ ತುಂಬ ಸಂತೋಷವಾಗಿತ್ತು. ಅವರಿಬ್ಬರು ದೇವರಿಗೆ ತುಂಬ ಧನ್ಯವಾದಗಳನ್ನು ಹೇಳಿದರು. ಈ ದಿನ ಆ ಮನೆಯಲ್ಲಿ ಒಳ್ಳೆ ಅಡುಗೆಯನ್ನು ತಯಾರಿಸಿಕೊಂಡು ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡಿದ್ರು. ಆದರೆ ದೀಪಾಗೆ ಚೆನ್ನಾಗಿ ಗೊತ್ತು, ಕೇವಲ ಒಂದು ದಿನದ ಸಹಾಯದಿಂದ ನಮ್ಮ ಜೀವನ ನಡೆಯೋದಿಲ್ಲ ಅಂತ. ಈಗ ಮಳೆ ಕೂಡ ಪೂರ್ತಿಯಾಗಿ ನಿಂತು ಹೋಗಿತ್ತು. ಈಗ ತೋಟದಲ್ಲಿ ನೀರು ಹರಿದು ಹೋಗಲು ದಾರಿಯನ್ನು ಮಾಡ್ತಾ ಇದ್ಲು ದೀಪ. ಅಜ್ಜಿ ಕೂಡ ಮೊಮ್ಮಗಳಿಗೆ ಸಹಾಯವನ್ನು ಮಾಡ್ತಾ ಇದ್ರು.
ಒಂದು ದಿನ ಮಧ್ಯಾಹ್ನ ನಗರದ ಆ ವ್ಯಾಪಾರಿ ಆ ಕಡೆ ಹೋಗ್ತಾ ಇರಬೇಕಾದ್ರೆ ಅವರು ನೋಡ್ತಾರೆ, ಅದೇ ಹುಡುಗಿ ಹೊಲದಲ್ಲಿ ನಿಂತುಕೊಂಡು ಕೆಲಸ ಮಾಡ್ತಾ ಇರೋದು. ಅವರು ಸ್ವಲ್ಪ ಸಮಯ ಹಾಗೆ ನಿಂತುಕೊಂಡು ಎಲ್ಲವನ್ನು ಗಮನಿಸ್ತಾ ಇದ್ರು. ನಂತರ ಅವರು ದೀಪಾ ಬಳಿ ಬಂದು ಹೇಳ್ತಾರೆ, ನೀವು ಇಷ್ಟೊಂದು ಯಾಕೆ ಕಷ್ಟಪಡ್ತಿದ್ದೀರಾ? ಇಷ್ಟು ಉರಿ ಬಿಸಿಲಿನಲ್ಲಿ ಯಾರು ಕೆಲಸಗಾರರು ಇಲ್ವಾ ನಿಮ್ಮ ಬಳಿ ಅಂತ ಕೇಳಿದಾಗ ಆಗ ದೀಪಾ ಹೇಳಿದ್ಲು, ನಾವು ಕಷ್ಟಪಡಲಿಲ್ಲ ಅಂದರೆ ನಾವು ಬದುಕೋದಾದ್ರೂ ಹೇಗೆ ಹೇಳಿ, ಈಗ ಇದೇ ನಮ್ಮ ಜೀವನ ಅಂತ. ಆ ವ್ಯಾಪಾರಿ ಹೇಳ್ತಾನೆ, ನೀನು ತುಂಬ ಕಷ್ಟಪಡ್ತಾ ಇದೀಯಾ, ನೀನು ಒಪ್ಪಿಕೊಂಡ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನಾನು ನಗರದಲ್ಲಿ ತರಕಾರಿಗಳನ್ನು ವ್ಯಾಪಾರ ಮಾಡ್ತೀನಿ. ನೀನು ಒಳ್ಳೆಯ ತರಕಾರಿಗಳನ್ನು, ರಾಸಾಯನಿಕಗಳಿಲ್ಲದ ತರಕಾರಿಗಳನ್ನು ಬೆಳೆದ್ರೆ ನಾನು ನಿನ್ನ ಬಳಿ ಅದನ್ನು ಕೊಂಡುಕೊಂಡು ನಗರದಲ್ಲಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ಕೊಳ್ತೀನಿ. ಆಗ ದೀಪಾ ಹೇಳ್ತಾಳೆ, ಆದರೆ ನನ್ನ ಬಳಿ ತುಂಬ ಕಡಿಮೆ ಜಾಗ ಇದೆ. ಆ ವ್ಯಾಪಾರಸ್ಥ ನಗುತ್ತಲೇ ಹೇಳಿದ, ಜಮೀನು ಚಿಕ್ಕದಾದ್ರೆ ಏನು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇದರಲ್ಲೇ ಬಂಗಾರದ ಬೆಳೆ ತೆಗೆಯಬಹುದು. ನೀನು ಪಡುತ್ತಿರುವ ಕಷ್ಟಕ್ಕೆ ಇಲ್ಲಿ ಒಳ್ಳೆಯ ಬೆಳೆ ಖಂಡಿತ ಸಿಗುತ್ತೆ ಅಂತ ಹೇಳ್ತಿದ್ರು. ಅಲ್ಲೇ ಓಡಾಡುತ್ತಿದ್ದ ಮಹಿಳೆಯರು ಅವರನ್ನೇ ಗಮನಿಸ್ತಾ ಇದ್ರು. ಅಂದಿನಿಂದ ದೀಪಾ ತುಂಬ ಕಷ್ಟಪಟ್ಟು ಇರುವ ಸ್ವಲ್ಪ ಜಾಗದಲ್ಲೇ ಎಲ್ಲ ರೀತಿಯ ತರಕಾರಿಗಳನ್ನು ಮತ್ತು ಸೊಪ್ಪನ್ನು ಸಹ ಬೆಳೆಯಲು ಶುರು ಮಾಡ್ತಾಳೆ. ನಗರದ ವ್ಯಾಪಾರಿಯ ಸಹಾಯ ಸಿಕ್ಕ ನಂತರ ಅವಳು ಇನ್ನೂ ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ಲು. ಬೆಳಗಿನ ಜಾವ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಬೇಗ ಎದ್ದು ದೀಪಾ ತನ್ನ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದ್ಲು. ಪ್ರತಿಯೊಂದು ಗಿಡವನ್ನು ಅವಳು ತನ್ನ ಸ್ವಂತ ಮಕ್ಕಳ ರೀತಿಯೇ ಕಾಪಾಡ್ತಾ ಇದ್ಲು. ತನ್ನ ಮೊಮ್ಮಗಳನ್ನು ಆ ರೀತಿ ನೋಡಿ ಸೀತಮ್ಮನಿಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇತ್ತು. ಕೇವಲ ಕೆಲವೇ ತಿಂಗಳಲ್ಲಿ ಎಲ್ಲ ತರಕಾರಿಗಳು ಆ ಸಣ್ಣ ಜಾಗದಲ್ಲಿ ಸೊಂಪಾಗಿ ಬೆಳೆದಿದ್ವು. ಅವರ ಜೀವನಗಳು ಈಗ ಪೂರ್ತಿಯಾಗಿ ಬದಲಾಗ್ತಾ ಇದ್ವು. ನಗರದ ವ್ಯಾಪಾರಿ ವಾರಕ್ಕೆ ಒಂದು ಬಾರಿ ಬಂದು ಬೆಳೆದಂತಹ ತರಕಾರಿಗಳನ್ನು ಕೊಂಡುಕೊಂಡು ಹೋಗ್ತಾ ಇದ್ರು. ಅವರಿಗೆ ಒಳ್ಳೆಯ ದುಡ್ಡನ್ನೇ ಕೊಡ್ತಾ ಇದ್ರು. ಮೊದಲೆಲ್ಲ ಆ ಹಳ್ಳಿಯ ಹೆಂಗಸರು ಯಾವಾಗಲೂ ದೀಪಾಳನ್ನು ಗೇಲಿ ಮಾಡ್ತಾ ಇದ್ರು. ಅವರೆಲ್ಲ ಈಗ ದೂರ ನಿಂತುಕೊಂಡು ಅವಳನ್ನು ನೋಡಿ ಮೆಚ್ಚಿಕೊಳ್ತಾ ಇದ್ರು. ಒಂದು ದಿನ ಆ ವ್ಯಾಪಾರಿ ದೀಪಾಳನ್ನು ಗಮನಿಸ್ತಾನೆ ಇದ್ರು. ದೀಪಾ ಹೇಗೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಅಲ್ಲಿ ಹೆಂಗಸರ ಮಾತುಗಳನ್ನು ಕೂಡ ಅವರು ಕೇಳಿಸಿಕೊಂಡಿದ್ರು. ಈ ಹುಡುಗಿ ಎಷ್ಟೇ ಮಾಡಿದ್ರು ಇವಳನ್ನು ಯಾರು ಕಟ್ಕೊಳ್ತಾರೆ, ಇವಳು ಎಷ್ಟು ಒಂದು ದಪ್ಪಗಿದ್ದಾಳೆ ಅಂತ ಆ ಹೆಂಗಸರು ಮಾತನಾಡಿಕೊಳ್ತಾ ಇದ್ರು. ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ವ್ಯಾಪಾರಿಗೆ ಅನ್ಸುತ್ತೆ, ಇಂತಹ ಹುಡುಗಿ ಈ ಕಾಲದಲ್ಲಿ ಸಿಗೋದು ತುಂಬಾ ಕಷ್ಟ. ಈಕೆಯ ಬಳಿ ವ್ಯಾಪಾರ ಶುರು ಮಾಡಿದ ನಂತರ ನನ್ನ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿಯಾಗಿದೆ, ಲಾಭಗಳು ಕೂಡ ಹೆಚ್ಚಾಗಿವೆ ಅಂದುಕೊಂಡು ಅವರು ಈಗ ನೇರವಾಗಿ ಅಜ್ಜಿಯ ಜೊತೆ ಮಾತನಾಡಲು ಅವರ ಗುಡಿಸಲಿಗೆ ಹೋಗ್ತಾರೆ. ಸೀತಮ್ಮ ವ್ಯಾಪಾರಿಯನ್ನು ನೋಡಿ ತುಂಬ ಗೌರವವಾಗಿ ತಮ್ಮ ಗುಡಿಸಲಿಗೆ ಆಹ್ವಾನಿಸುತ್ತಾರೆ. ವ್ಯಾಪಾರಿಗಳು ಹೇಳ್ತಾರೆ, ಅಮ್ಮ, ನಿಮ್ಮ ಮೊಮ್ಮಗಳು ತುಂಬ ಕಷ್ಟಪಡ್ತಾ ಇದ್ದಾಳೆ, ತುಂಬ ಒಳ್ಳೆಯ ಹುಡುಗಿ. ನನ್ನ ಜೀವನದಲ್ಲಿ ನಾನು ತುಂಬ ಜನರನ್ನು ನೋಡಿದ್ದೀನಿ, ಆದರೆ ನಿಮ್ಮ ಮೊಮ್ಮಗಳ ರೀತಿ ನಿಷ್ಠೆಯಿಂದ ಒಳ್ಳೆಯ ಮನಸ್ಸಿನಿಂದ ಕಷ್ಟಪಡುವವರನ್ನು ನಾನು ಎಲ್ಲೋ ನೋಡಲೇ ಇಲ್ಲ. ನೀವು ಒಪ್ಪಿಕೊಂಡ್ರೆ ನನ್ನ ಮಗನಿಗೆ ನಿಮ್ಮ ಮೊಮ್ಮಗಳನ್ನು ಕೊಡ್ತೀರಾ ಅಂತ ಕೇಳಿಬಿಟ್ರು. ಈ ಮಾತುಗಳನ್ನು ಕೇಳಿ ಸೀತಮ್ಮ ಶಾಕ್ ಆಗಿಬಿಟ್ಟಿದ್ಲು. ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಅದು ದುಃಖದಿಂದ ಬಂದಿರಲಿಲ್ಲ, ಅದು ಸಂತೋಷದಿಂದ ಬಂದಂತಹ ಕಣ್ಣೀರಾಗಿತ್ತು. ಇದು ನಿಜವಾ ಕನಸ ಎಂದು ಅವರಿಗೆ ನಂಬಿಕೆನೇ ಬರಲಿಲ್ಲ. ಯಾವ ಜನ ನನ್ನ ಮೊಮ್ಮಗಳನ್ನು ಡುಮ್ಮಿ ಡುಮ್ಮಿ ಅಂತ ಆಡ್ಕೊಳ್ತಾ ಇದ್ರು ಅಂತಹ ಹುಡುಗಿಗಾಗಿ ಈ ದಿನ ಇಷ್ಟು ಒಳ್ಳೆಯ ಸಂಬಂಧ ಬಂದಿದೆ ಅಂತ. ದೀಪಾ ಅಲ್ಲೇ ನಿಂತು ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಅವಳು ತುಂಬ ನಾಚಿಕೆ ಪಟ್ಕೊಳ್ತಾಳೆ. ಕೆಲವು ದಿನಗಳಲ್ಲೇ ಆ ಊರಿನ ದೇವಸ್ಥಾನದಲ್ಲಿ ದೀಪಾ ಮದುವೆ ತುಂಬ ವೈಭವದಿಂದ ನಡೆಯುತ್ತೆ. ಊರಿನ ಜನರೆಲ್ಲ ಅಲ್ಲಿಗೆ ಬಂದು ಸೇರಿದ್ರು. ಅವರೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ರು. ನಾವು ಇವಳನ್ನು ದಪ್ಪಗಿದ್ದಾಳೆ, ಇವಳಿಗೆ ಮದುವೆಯಾಗೋದಿಲ್ಲ ಅಂತ ಹೇಳ್ತಾ ಇದ್ವಿ, ಆದರೆ ಈ ದಿನ ಇವಳ ಭಾಗ್ಯವೇ ಬದಲಾಗೋಯ್ತು. ನಗರದ ಹುಡುಗ ಇವಳನ್ನು ಇಷ್ಟೊಂದು ಅದ್ಧೂರಿಯಾಗಿ ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂತ. ಸೀತಮ್ಮ ಕೂಡ ತುಂಬ ಸಂತೋಷವಾಗಿದ್ರು. ನಮ್ಮ ಕಷ್ಟಕ್ಕೆ ಆ ದೇವರು ನಮಗೆ ಒಳ್ಳೆಯ ಫಲ ಕೊಟ್ಟಿದ್ದಾರೆ ಅಂತ. ರಮೇಶ್ ಮತ್ತು ಅವರ ತಂದೆ ಒಂಟಿಯಾದ ಸೀತಮ್ಮನನ್ನು ಕೂಡ ಅವರ ಜೊತೆ ಕರೆದುಕೊಂಡು ನಗರಕ್ಕೆ ಹೊರಟು ಹೋದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.